ಇವತ್ತು ಡಿಸ್ಪ್ಯಾಚಿಗೆ ಇದೆಲ್ಲ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಪ್ಯಾಕಿಂಗ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇದು ಒಂದು ನನಗೆ ಈ ಟೇಪ್ ಇದೆಯಲ್ಲ, ಇದು ತುಂಬಾ ಹೆಲ್ಪ್ ಆಗ್ತಾಯಿದೆ. ಸ್ಟಾರ್ಟಿಂಗೆಲ್ಲ ತುಂಬಾ ಡ್ಯಾಮೇಜ್ ಆಗ್ತಾಯಿತ್ತು. ಅಂದರೆ ನಾನು ಕೊರಿಯರ್ ಮಾಡ್ತೀವಲ್ವ, ಸೊ ಅವಾಗ ಸಖತ್ತು ಡ್ಯಾಮೇಜ್ ಆಗೋದು. ಹಾಗಾಗಿ ಈ ಥರ ಈ ರೋಲಿಂಗ್ ಟೇಪಲ್ಲಿ ಇದು ನೋಡಿ, ಈಗೆಲ್ಲ ಈ ಥರ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಇನ್ನೂ ನ್ಯೂಸ್ ಪೇಪರು ಈ ಥರದ್ದೆಲ್ಲ ಹಾಕ್ತಾಯಿದ್ದೀನಿ. ಏನು ಒಂದು ಚೂರು ಡ್ಯಾಮೇಜ್ ಬರ್ತಾಯಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ನೋಡಿ. ಇದು ಉಪ್ಪಿಟ್ಟು ಪ್ರೀಮಿಕ್ಸ್ ಇದೆ, ಸೊ ಅದಕ್ಕೆ ಕಾಂಬಿನೇಷನ್ ಅಂತ ಹೇಳಿ ಇದು ಕೇಸರಿ ಬಾತ್ ಪ್ರೀಮಿಕ್ಸು ಅವ್ರು ಕೇಳ್ತಾ ಇದ್ರು, ಸರ್ ಕೇಸರಿ ಬಾತ್ ಪ್ರೀಮಿಕ್ಸ್ ಇದ್ದರೆ ಅದನ್ನು ಕಳಿಸ್ಕೊಡಿ ಅಂತ. ಇದು ನಾನು ತುಮಕೂರಿಗೆ ಕಳಿಸ್ತಾ ಇರೋದು. ಆ್ಯಕ್ಚುಲಿ ಇದು ಒಂದು 5th ಟೈಮ್ ಅನಿಸುತ್ತೆ ಅವರು ಕಳಿಸ್ತಾ ಇರೋದು. ಅವ್ರದ್ದು ಒಂದು ಬಟ್ಟೆ ಶಾಪ್ ಇದೆ, ಸಾಯಿ ಫ್ಯಾಷನ್, ಚಿಕ್ಕನಾಯಕನಹಳ್ಳಿ. ಅದು ತುಮಕೂರು ಹತ್ರ ಚಿಕ್ಕನಾಯಕನಹಳ್ಳಿ ಅಂತ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸು. ನಾನು ನಿಮಗೆ ನೆಕ್ಸ್ಟ್ ಇದರಲ್ಲಿ ನನ್ನ ಲಿಂಕ್ ಕೊಡ್ತೀನಿ. ಈಗ 1000 ರೂಪೀಸ್ಗೆ 3 ಟಾಪ್ ಆ ಥರ ಬರುತ್ತೆ. ಖಂಡಿತವಾಗ್ಲೂ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೋಡಿ, ಒಂದು ಸರಿ ಚೆಕ್ ಮಾಡಿ ತರಿಸ್ಕೊಳ್ಳಿ. ನಾನು ನೆಕ್ಸ್ಟ್ ಇದರಲ್ಲಿ ನನ್ನದು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜು ಇದೆ, ಮತ್ತು ಇದು ಫೇಸ್ಬುಕ್ ಇದರಲ್ಲೆಲ್ಲ ಇದೆ. ಲಿಂಕ್ ನಾನು ಖಂಡಿತವಾಗ್ಲೂ ಕಳಿಸ್ಕೊಡ್ತೀನಿ. ನಾನು ತರಿಸ್ಕೊಂಡಿದ್ದೀನಿ ತುಂಬ. ಯಾಕೆಂದರೆ 1000 ರೂಪೀಸ್ಗೆ 3 ಟಾಪ್ಸ್. ಅಂದರೆ ಈಗ ನಮ್ಮ ಬ್ಯಾಂಗ್ಳೂರಲ್ಲಿ ನಾವು ಅಲ್ಲೇ ತೊಗೊಂಡ್ರು ಇವಾಗ ಅಷ್ಟು ಟಾಪ್ಸ್ ಕೊಡಲ್ಲ ಅಲ್ವಾ. ಕಾಟನ್ ಅದನ್ನು ಅಂದರೆ ಕಲೆಕ್ಷನ್ಸು ತುಂಬ ಅಂದರೆ ಎವ್ರಿ ಡೇ ಹೊಸ ನ್ಯೂ ಕಲೆಕ್ಷನ್ಸ್ ಬರ್ತಾ ಇದೆ. ಹಾಗಾಗಿ ನನ್ನ ಕಡೆಯಿಂದ ಇನ್ನೊಬ್ಬರಿಗೆ ಒಂದು 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದು ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರು ಅಂದರೆ ಇದನ್ನು ತಪ್ಪು ಆ ಥರ ತಿಳ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಅವರು ಇವಾಗ ನನಗೆ ಏನಿಲ್ಲ ಅಂದರೆ ಒಂದು 4-5ನೇ ಸರಿ ನನಗೆ ತರಿಸ್ಕೊತಾ ಇರೋದು ಅನ್ಸುತ್ತೆ. ಅವರು ಆ್ಯಕ್ಚುಲಿ 3 ಜನನೂ ವರ್ಕಿಂಗು, ಹಸ್ಬೆಂಡ್ ವೈಫ್ 3 ಜನನೂ ಬರ್ತಾ ಇದ್ದಾರೆ. ಈಗ ಸಂಜೆ ಮನೆಗೆ ಹೋದರೆ ಎಷ್ಟೊಂದು ಸರಿ ಅನಿಸುತ್ತಲ್ವ, ಯಾವಾಗಲೂ ಔಟ್ಸೈಡೇ ತಿನ್ನಲಿಕ್ಕಾಗಲ್ಲ. ಹಾಗಾಗಿ ಈಗ ಮನೇಲಿ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಇವಾಗ ಗೊಜ್ಜೆ ಅವಲಕ್ಕಿ ಎಲ್ಲ ಈಗ ತರಿಸ್ಕೊಂಡು ಇಟ್ಕೊಂಡಿರ್ತಾರೆ. ಈಗ ತುಂಬ ಮನೆಗೆ ಲೇಟಾಗಿ ಹೋಗಿದ್ದು ಆ ಥರ ಟೈಮ್ಗೆ ತುಂಬಾ ಹೆಲ್ಪ್ ಆಗಿಬಿಡುತ್ತೆ. ಹೋಗಿ ಒಂದು 5 ನಿಮಿಷ ಅವ್ರು ಫ್ರೆಶ್ ಅಪ್ ಆಗೋಷ್ಟರಲ್ಲಿ ರೆಡಿ ಆಗಿಬಿಡುತ್ತೆ. ಹಾಗಾಗಿ ನಾನು ಏನೇ ಸ್ಟೇಟಸಿಗೆ ಹಾಕಿದ್ರು ಪಾಪ ಕೇಳ್ತಾರೆ, ಮ್ಯಾಮ್ ಇದೇನು ಅಂತ ಕೇಳ್ತಾರೆ. ಇವಾಗ ಎಷ್ಟೊಂದು ಸರಿ ಅಂದರೆ ಫಸ್ಟ್ ಟೈಮ್ ಓಕೆ, ಇವನ್ ಸೆಕೆಂಡ್ ಟೈಮು ಸ್ವಲ್ಪ ಟೇಸ್ಟ್ ಎಲ್ಲ ಕಡಿಮೆ ಆಗಿತ್ತು ಗೊಜ್ಜೆ ಅವಲಕ್ಕಿ. ಹೇಳಿದ್ರು ಆ್ಯಕ್ಚುಲಿ ಅವ್ರ ವೈಫ್ ಕಾಲ್ ಹೇಳಿದ್ರು, ಮ್ಯಾಮ್ ಸ್ವಲ್ಪ ಯಾಕೋ ಈ ಸರಿ ಅಷ್ಟು ಟೇಸ್ಟ್ ಬರ್ತಾ ಇಲ್ಲ ಇರೋದನ್ನು. ಅಂದರೆ ಅವ್ರಿಗೆ ಏನು ಅನಿಸುತ್ತೆ ಅದು ಹಾನೆಸ್ಟಾಗಿ ಹೇಳಿದ್ರು. ಅದನ್ನು ಓಕೆ, ಮತ್ತು ನಾನು ನೆಕ್ಸ್ಟ್ ಟೈಮ್ ಅದನ್ನು ಓಕೆ ಮ್ಯಾಮ್ ಚೇಂಜ್ ಮಾಡಿ ಕಳಿಸ್ತೀನಿ ಅಂತ ಕಳಿಸ್ದೆ. ಆಮೇಲೆ ಮತ್ತೆ ಅವರು ಇಲ್ಲ ಚೆನ್ನಾಗಿ ಬಂದಿದೆ ಈ ಸರಿ ಅಂತ ಹೇಳಿದ್ರು. ಅದು ಅವ್ರದ್ದು ಬಂದು ಸಾಯಿ ಫ್ಯಾಷನ್ಸ್ ಅಂದ್ಬಿಟ್ಟು ಚಿಕ್ಕನಾಯಕನಹಳ್ಳಿಲಿ ಬರುತ್ತೆ, ತುಮಕೂರು ಹತ್ರ. ಈಗ ಯಾರಿಗೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಅದೇನು ಇವಾಗ ನೀವು ಅಲ್ಲೇ ಹೋಗಬೇಕು ಅಂತ ಏನಿಲ್ಲ, ಈಗೆಲ್ಲ ಆನ್ಲೈನಲ್ಲಲ್ವ. ಈಗ ಯಾಕಂದರೆ ನಾನು ತರಿಸ್ಕೊಂಡಿದ್ದೀನಿ. ಅವ್ರದ್ದು ನಂಬರ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರ ಮಗ. ಕಲೆಕ್ಷನ್ಸ್ ಎವ್ರಿ ಡೇ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಇವಾಗ 1000 ರೂಪೀಸಿಗೆ 3 ಟಾಪ್ಸು, 1200ಗೆ 3 ಬೋತ್ ಟಾಪ್ ಅಂದರೆ ಫುಲ್ ಸೆಟ್ಟೇ ಬರುತ್ತೆ. ಚೆನ್ನಾಗಿರುತ್ತೆ ಕಲೆಕ್ಷನ್ಸು, ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸತಿ ತರಿಸ್ಕೊಳ್ಳಿ. ಈಗ ನನಗೆ ಆದರೂ ನೀವು ಮೆಸೇಜ್ ಮಾಡಿ ಪರ್ಸ್ನಲಾಗಿ, ನಾನು ಬೇಕಾದರೆ ಆ ಗ್ರೂಪ್ದು ನಂಬರ್ ಕೊಡ್ತೀನಿ, ನೀವು ಜಾಯ್ನ್ ಆಗ್ಬೋದು. ಸೊ ಎವ್ರಿ ಡೇ ಅವರು ಅಪ್ಡೇಟ್ಸ್ ಆಗ್ತಾನೆ ಇರ್ತಾರೆ, ಹೊಸ ಕಲೆಕ್ಷನ್ಸು. ನೀವು ಒಂದ್ಸರಿ ಚೆಕ್ ಮಾಡಿ ಡೈರೆಕ್ಟಾಗಿ ಅವರನ್ನೇ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಥ್ಯಾಂಕ್ ಯು.